ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕದಲ್ಲಿ ಮುಂದೆ ಬರ್ತಕ್ಕಂಥ ಕರ್ನಾಟಕ ಎಕ್ಸಾಮ್ ಅಥಾರಿಟಿಯಿಂದ ಬರ್ತಕ್ಕಂಥ ಒಂದು ಬಿಗ್ ಅಪ್ಡೇಟ್ ಕೂಡ ಹೊರಬಿದ್ದಿದೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಹಾಸ್ಟೆಲ್ ವಾರ್ಡನ್ ಪುರುಷ ಮತ್ತು ಮಹಿಳೆಯರಿಗೆ ನೇಮಕಾತಿ ಅರ್ಜಿಗಳನ್ನು ಆಹ್ವಾನಿಸುತ್ತಿದ್ದಾರೆ ಸ್ನೇಹಿತರೆ ಅಂತಲೇ ಹೇಳ್ಬೋದು. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ತಿಳಿಸ್ತೇನೆ. ಸ್ಕಿಪ್ ಮಾಡಿಬಿಟ್ಟು ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಇದೇ ಥರದ ಕನ್ನಡ ಉದ್ಯೋಗ ಮಾಹಿತಿಗಳನ್ನು ತಿಳಿಯಲು ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬೋದು, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಸ್ನೇಹಿತರೆ. ನೋಡಿ, KEA ಕಡೆಯಿಂದ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳಿಗೆ ನೇಮಕಾತಿ ಮುಂದಿನ ದಿನಗಳಲ್ಲಿ ನಡೆಯುತ್ತಿದೆ. ಹುದ್ದೆ ಬಂದುಬಿಟ್ಟು ಹಾಸ್ಟೆಲ್ ವಾರ್ಡನ್ ಪುರುಷ ಮತ್ತು ಮಹಿಳೆಯರು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯುತ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕೆಲಸದ ಸ್ಥಳ ನೋಡ್ತಾ ಹೋದರೆ ಕರ್ನಾಟಕದ ವಿವಿಧ ಸರ್ಕಾರಿ ವಿದ್ಯಾರ್ಥಿ ನಿಲಯಗಳು ಅಂದರೆ ಹಾಸ್ಟೆಲ್ಗಳಲ್ಲಿ ಉದ್ಯೋಗ ಇರುತ್ತೆ ಸ್ನೇಹಿತರೆ. ಶೈಕ್ಷಣಿಕ ವಿದ್ಯಾರ್ಹತೆ ನೋಡಿ, ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಅಂದರೆ ಡಿಗ್ರಿಯನ್ನು ಪೂರ್ಣಗೊಳಿಸಿದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ಅಧಿಸೂಚನೆ ಪ್ರಕಾರ ಬದಲಾಗಬಹುದು ಅಂತ ಕೊಟ್ಟಿದ್ದಾರೆ. ನೋಡಿ, ಈಗಿನ ನೋಟಿಫಿಕೇಶನ್ ಇರೋದಿಲ್ಲ, ನೋಟಿಫಿಕೇಶನ್ ಮಾಡ್ತೀವಿ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ. ಸರಿನಾ, ಅರ್ಥ ಮಾಡ್ಕೊಳ್ಳಿ. ವಯೋಮಿತಿ ನೋಡಿ ಎಷ್ಟಿರಬೇಕಪ್ಪ ವಯಸ್ಸು ಅಂದರೆ ಕನಿಷ್ಠ ಸಾಮಾನ್ಯವಾಗಿ ಇದು ನೋಟಿಫಿಕೇಶನ್ ಆದಮೇಲೆ ಚೇಂಜ್ ಕೂಡ ಆಗ್ಬೋದು, ಹಾಗೆ ಇದೇ ರೀತಿ ಕೂಡ ಇರ್ಬೋದು. ಕನಿಷ್ಠ 18 ವರ್ಷಗಳನ್ನು ನಿಮಗೆ ಪೂರ್ಣಗೊಂಡಿರಬೇಕಾಗತ್ತೆ. ಗರಿಷ್ಠ ಬಂದುಬಿಟ್ಟು 35 ವರ್ಷಗಳು ಇಲ್ಲಿ ಕೊಟ್ಟಿದ್ದಾರೆ. ಮೀಸಲಾತಿಯ ಪ್ರಕಾರ ವಯೋಮಿತಿ ಸಡಿಲಿಕೆ ಕೂಡ ಇಲ್ಲಿ ಇರುತ್ತೆ. ಸರಿನಾ, ಯಾರು ಕೂಡ ತಲೆ ಕೆಡಿಸ್ಕೊಬೇಕಾಗಿಲ್ಲ. ವಯೋಮಿತಿಯನ್ನು 35 ಐತಿ ಅಂತ ತಿಳ್ಕೊಳೋದು. ಇದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಸರಿನಾ, ವಯೋಮಿತಿ ಅಧಿಸೂಚನೆ ಪ್ರಕಾರ ಚೇಂಜ್ ಕೂಡ ಆಗ್ಬೋದು, ಇನ್ಕ್ರೀಸ್ ಕೂಡ ಮಾಡ್ಬೋದು. ಸರಿನಾ, ಇಷ್ಟು ವಯೋಮಿತಿ ಆಯಿತು. ಇನ್ನು ಮುಂದೆ ನೋಡ್ತಾ ಹೋಗೋದಾದರೆ, ಇನ್ನು ಹಾಸ್ಟೆಲ್ ವಾರ್ಡನಿಗೆ ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತೆ ನೋಡ್ತಾ ಹೋಗೋದಾದರೆ, ಲಿಖಿತ ಪರೀಕ್ಷೆ ಇರುತ್ತೆ, ದಾಖಲಾತಿ ಪರಿಶೀಲನೆ ಕೊಟ್ಟಿರ್ತಾರೆ, ಅಂತಿಮ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡಿ ನಿಮ್ಮನ್ನು ಇಂಟರ್ವ್ಯೂಗೆ ಕರೀತಾರೆ ಸ್ನೇಹಿತರೆ. ಸರಿನಾ, ಪರೀಕ್ಷೆ ವಿಷಯಗಳನ್ನು ನೋಡ್ತಾ ಹೋಗೋದಾದರೆ, ಪರೀಕ್ಷೆಯ ವಿಷಯಗಳು ಸಾಮಾನ್ಯ ಜ್ಞಾನ, ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ. ಇದರ ಮೇಲೆ ನಿಮಗೆ ಪರೀಕ್ಷಾ ಪ್ರಶ್ನೆಗಳು ಬರುತ್ತೆ ಹಾಸ್ಟೆಲ್ ವಾರ್ಡನ್ಗೆ. ಸರಿನಾ, ಇಷ್ಟು ಪರೀಕ್ಷೆ ವಿಷಯಗಳು ಆಯಿತು. ಯಾವ್ಯಾವಪ್ಪ ಅಂತಂದರೆ ಸಾಮಾನ್ಯ ಜ್ಞಾನ, ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ. ನಿಮಗೇನಾದರೂ ಪ್ರಶ್ನೆಗಳು ಬೇಕಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದರ ಮೇಲೆ ಇನ್ನೊಂದು ವಿಡಿಯೋನ ನಿಮಗೆ ಮಾಡಿ ತಿಳಿಸ್ತೇನೆ ಸ್ನೇಹಿತರೆ. ದಯವಿಟ್ಟು ಯಾರು ಇದು ಮಾಡ್ಕೋಬೇಡಿ. ಸರಿನಾ, ಇನ್ನು ವೇತನ ನೋಡಿ, ವೇತನಗಳು ನೋಡ್ತಾ ಹೋದಾದರೆ ಸರ್ಕಾರದ ವೇತನ ಶ್ರೇಣಿಯಂತೆ ಹೊಸ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗುವುದು. ಇದು ನೋಟಿಫಿಕೇಷನ್ ಆಗದ ಕಾರಣ, ಅಫಿಷಿಯಲಿಗೆ ನೋಟಿಫಿಕೇಷನ್ ಆದ ತಕ್ಷಣ ನಿಮಗೆ ಎಲ್ಲ ಒಂದು ಮಾಹಿತಿ ಅದರಲ್ಲಿ ದೊರಕತ್ತೆ. ಸರಿನಾ, ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕನೇ ನೀವು ಇಲ್ಲಿ ಅರ್ಜಿಗಳನ್ನು ಕೂಡ ನೀವು ಸಲ್ಲಿಸ್ಕೊಳ್ಬೋದು. ಸರಿನಾ, ಇಷ್ಟು ಆಯ್ಕೆ ಪ್ರಕ್ರಿಯೆ ಆಯಿತು, ಪರೀಕ್ಷಾ ವಿಷಯಗಳ ಬಗ್ಗೆ ಆಯಿತು. ಇನ್ನು ಮುಂದೆ ನೋಡ್ತಾ ಹೋಗೋದಾದರೆ, ಇನ್ನು ಹಾಸ್ಟೆಲ್ ವಾರ್ಡನ್ನ ಹುದ್ದೆಯ ಜವಾಬ್ದಾರಿಗಳು, ಕೆಲಸದ ಜವಾಬ್ದಾರಿಗಳನ್ನು ನೋಡ್ತಾ ಹೋದಾದರೆ, ವಿದ್ಯಾರ್ಥಿಗಳ ಸುರಕ್ಷತೆ ಮತ್ತು ಶಿಸ್ತನ್ನು ಕಾಪಾಡಿಕೊಳ್ಳುವುದು ವಾರ್ಡನ್ನ ಒಂದು ಜವಾಬ್ದಾರಿಯಾಗಿರುತ್ತೆ. ಹಾಸ್ಟೆಲ್ನ ದಿನದಿನ ಆಡಳಿತ ಇವನ ಕೈಯಲ್ಲಿ ನಿರ್ವಹಣೆಯನ್ನು ಮಾಡ್ತಿರಬೇಕು. ಸರಿನಾ, ಹಾಜರಾತಿ ಹಾಗೂ ದಾಖಲೆಗಳನ್ನು ನಿರ್ವಹಿಸುವುದು, ಸ್ವಚ್ಛತೆ ಮತ್ತು ಸೌಲಭ್ಯಗಳ ಮೇಲೆ ಮೇಲ್ವಿಚಾರಣೆಯನ್ನು ಮಾಡ್ತಕ್ಕಂಥದ್ದು, ತುರ್ತು ಪರಿಸ್ಥಿತಿಗಳನ್ನು ನಿರ್ವಹಿಸುವುದು ಹಾಸ್ಟೆಲ್ ವಾರ್ಡನ್ನ ಒಂದು ಕರ್ತವ್ಯ ಆಗಿರುತ್ತೆ ಸ್ನೇಹಿತರೆ. ಸರಿನಾ, ಇಷ್ಟು ಹಾಸ್ಟೆಲ್ ವಾರ್ಡನ್ ಹುದ್ದೆಯ ಸಂಪೂರ್ಣವಾದ ಮಾಹಿತಿ ಸ್ನೇಹಿತರೆ. ದಯವಿಟ್ಟು ಇದೇ ಥರದ ಕನ್ನಡ ಉದ್ಯೋಗ ಮಾಹಿತಿಗಳನ್ನು ತಿಳಿದು ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಚಾನಲ್ ನೇಮ್ ಸಬ್ಸ್ಕ್ರೈಬ್ ಆಗಿ, ಹೋಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ಬೇಕಂತಂದರೆ ಬರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಟಿಫಿಕೇಷನ್ಗಾಗಿ ಕಾಯ್ತಾರೆ. ನೋಟಿಫಿಕೇಷನ್ ಆದ ತಕ್ಷಣ ನಮ್ಮ ಚಾನಲ್ಗೆ ನಿಮಗೆ ಒಂದು ವಿಡಿಯೋ ಮಾಡಿ ನಿಮಗೆ ಎಲ್ಲ ತಿಳಿಸ್ತೇನೆ ಅಂತ ಹೇಳ್ತಾರೆ. ವಿಡಿಯೋ ಮುಗಿಸ್ತೇನೆ, ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.